ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇನ್ನೊಂದು ಹೊಸ ಲೇಔಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ಬ್ಯಾಕ್ ಸೈಡ್ ನೋಡ್ತಾ ಇದೀರಲ್ಲ, ಶ್ರೀ ಕೃಷ್ಣ ರೆಸಿಡೆನ್ಸಿ ಅಂತ ಹೇಳ್ಬಿಟ್ಟು ಅವರ ಲೇಔಟ್ ಗೆ ಬಂದಿದ್ದೀನಿ. ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಫುಲ್ ಟಾರ್ ಗೀರ್ ಪ್ರತಿಯೊಂದೂ ಆಗಿದೆ. ಇದೇ ಮೇನ್ ರೋಡ್. ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದಲ್ಲ, ಅವಾಗಲೇ ಸಾಕಷ್ಟು ಮನೆಗಳು ಕೂಡ ಆಗಿದೆ. ಹಾಗೆ ನಾನು ಹೇಳಿದ್ನಲ್ಲ, ಇವರ ಲೇಔಟ್ ಇಂದ APMC ವೆಜಿಟೇಬಲ್ ಮಾರ್ಕೆಟ್ ಇದೆಯಲ್ಲ, ಅಲ್ಲಿಂದ 2 ಕಿಲೋಮೀಟರ್ ಆಗುತ್ತೆ ಈ ಲೇಔಟ್ ಗೆ. ಹಾಗೆ APMC ಎಲ್ಲರಿಗೂ ಗೊತ್ತೇ ಇದೆ, ಹುಸ್ಕೂರ್ APMC, ಅಲ್ಲಿಂದ 3 ಕಿಲೋಮೀಟರ್ಸ್ ಆಗುತ್ತೆ. ವೆಜಿಟೇಬಲ್ ಮಾರ್ಕೆಟ್ ಇಂದ 2 ಕಿಲೋಮೀಟರ್ಸ್, APMC ಮಾರ್ಕೆಟ್ ಇಂದ 3 ಕಿಲೋಮೀಟರ್ಸ್. ಹಾಗೆ ಎಲ್ಲರಿಗೂ ಹುಸ್ಕೂರ್ದು ಗ್ರಾಮ ಪಂಚಾಯತಿ ಆಫೀಸ್ ಗೊತ್ತೇ ಇದೆ. ಈ ಲೇಔಟ್ ಇಂದ ಕೇವಲ ಒಂದು 400 ಮೀಟರ್ಸ್ ಅಲ್ಲೇ ಪಂಚಾಯತ್ ಆಫೀಸ್ ಇದೆ, ಗ್ರಾಮ ಪಂಚಾಯತ್ ಆಫೀಸು. ಅಲ್ಲಿಂದ ತುಂಬಾನೇ ನಿಯರ್ ಬೈ ಅಂತಾನೆ ಹೇಳ್ಬೋದು. ಫಾಸ್ಟೆಸ್ಟ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು. ಯಾರೆಲ್ಲ ಹುಸ್ಕೂರ್ ರೋಡ್ ಸೈಡ್, ಯಾರೆಲ್ಲ APMC ಯಾರ್ಡ್ ಕಡೆ ಯಾರಾದ್ರೂ ಸೈಟ್ಸ್ ಏನಾದ್ರು ಹುಡುಕ್ತಾ ಇದ್ರೆ ನೋಡಿ, ಇದೆ ಶ್ರೀ ಕೃಷ್ಣ ರೆಸಿಡೆನ್ಸಿ ಅಂತ ಹೇಳ್ಬಿಟ್ಟು ಸೂಪರ್ ಅಮ್ಯುನಿಟೀಸ್ ಇದೆ. ಏನೇನು ಇದೆ ಡೀಟೇಲ್ಸ್ ಪ್ರತಿಯೊಂದನು ನಮ್ಗೆ ಇವತ್ತು ವಿನಯ್ ಸರ್ ಅವರು ತಿಳಿಸ್ಕೊಡ್ತಾರೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಇವತ್ತು ಲೇಔಟ್ ಒಳಗಡೆ ಎಂಟ್ರಿ ಆಗೋಣ. ಹೆಂಗಿದೆ ಲೇಔಟ್ ಅಂತ ಪ್ರತಿಯೊಂದು ಡೀಟೇಲ್ಸ್ ತೋರಿಸ್ಕೊಡ್ತೀನಿ. ಹಾಗಾದ್ರೆ ಇವತ್ತು ನಮ್ ಜೊತೆ ವಿನಯ್ ಸರ್ ಅವರು ಇದ್ದಾರೆ. ವಿನಯ್ ಸರ್ ಅವ್ರಿಗೂ ಕರೆಯೋಣ, ಇನ್ನು ಹೆಚ್ಚಿನ ಮಾಹಿತಿ ತಿಳಿಸ್ಕೊಡಕ್ಕೆ ಇವತ್ತು ವಿನಯ್ ಸರ್ ಇದ್ದಾರೆ. ಹಾಗಾದ್ರೆ ಶ್ರೀ ಕೃಷ್ಣ ರೆಸಿಡೆನ್ಸಿಲಿ ಲೇಔಟ್ ಯಾವ ತರ ಇದೆ ಅಂತ ನೋಡ್ಕೊಂಡ್ಬರೋಣ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಗೆ ಬ್ಯಾಕ್ ಸೈಡ್ ಗೇಟ್ ಕೂಡ ಆಗಿದೆ. ಇದು ಫುಲ್ಲಿ ಗೇಟೆಡ್ ಕಮ್ಯುನಿಟಿ ಅಂತಾನೆ ಹೇಳ್ಬೋದು. ನೋಡಿ, ಫುಲ್ಲಿ ವಾಲ್ ಕಾಂಪೌಂಡ್ ಕೂಡ ಹಾಕಿದ್ದಾರೆ, ಗೇಟ್ ಕೂಡ ಹಾಕಿದ್ದಾರೆ. ಹಾಗಾದ್ರೆ ಗೇಟ್ ಒಳಗಡೆ ಎಂಟ್ರಿ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಒಂದು ಹೊಸ ಲೇಔಟ್ ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ. ಮತ್ತೆ ಇವತ್ತು ವಿನಯ್ ಸರ್ ಅವರು ಇದ್ದಾರೆ. ಹಾಯ್ ಸರ್. ಹಾಯ್ ಮೇಡಮ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್, ತಾವ್ ಹೆಂಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಮೇಡಮ್. ಸರ್, ಆಗ್ಲೇ ತಮ್ಮದು ಲೇಔಟ್ ಸುಮಾರು ಮಾಡಿದೀವಿ. ಹೌದು ಮೇಡಮ್. ಎಲ್ಲರಿಗೂ ವಿನಯ್ ಸರ್ ಅವ್ರ ಪರಿಚಯ ಇದ್ದೇ ಇರ್ತಾರೆ. ಸುಮಾರು ಲೇಔಟ್ಗಳು ವಿನಯ್ ಸರ್ ಅವ್ರದ್ದು ಮಾಡಿದೀವಿ. ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ, ಮತ್ತೆ ಇನ್ನೊಂದು ಯಾವ್ದಾದ್ರು ಹೊಸ ಲೇಔಟ್ ಇದ್ರೆ ಹೇಳಿ ಮೇಡಮ್ ಅಂತ ಹೇಳ್ಬಿಟ್ಟು. ಅದಕ್ಕೆ ಇವತ್ತು ವಿನಯ್ ಸರ್ ಅವ್ರದ್ದು ಇನ್ನೊಂದು ಹೊಸ ಲೇಔಟ್ ಬಂದಿದೆ, ಶ್ರೀ ಕೃಷ್ಣ ರೆಸಿಡೆನ್ಸಿ ಅಂತ ಹೇಳ್ಬಿಟ್ಟು. ಆ ಲೊಕೇಶನ್ ಅಲ್ಲಿ ಇದೀವಿ. ಸರ್, ಇವತ್ತು ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದೀವಿ ಸರ್? ಮೇಡಮ್, ರಾಮಪಾಳ್ಯ ಅಂತ ಹೇಳಿ. ನಿಮಗೆ ಹುಸ್ಕೂರ್ ಗ್ರಾಮ ಪಂಚಾಯತಿ ಎಲ್ಲರಿಗೂ ಗೊತ್ತಿರುತ್ತೆ. ಹೌದು ಸರ್. ಹುಸ್ಕೂರ್ ಗ್ರಾಮ ಪಂಚಾಯತಿ ಜಸ್ಟ್ 400 ಮೀಟರ್ ಅಷ್ಟೇನೆ. ಜಸ್ಟ್ 400 ಮೀಟರ್ಸ್ ಅಲ್ಲಿ ರೋಡ್ ಪಕ್ಕದಲ್ಲೇ ಹುಸ್ಕೂರ್ ಪಂಚಾಯತಿ. ರೈಟ್ ಸೈಡ್ ಗೆ ನಾನು ಲೆಫ್ಟ್ ಸೈಡ್ ಗೆ ಲೇಔಟ್ ಮಾಡಿರೋದು. ಓಕೆ, ಹಾಗಾದ್ರೆ ಹೋಗೋಣ ಸರ್ ಲೇಔಟ್ ಒಳಗಡೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಲೇಔಟ್ ಒಳಗಡೆ ಹೋಗ್ಬಿಟ್ಟು ಏನೇನು ಅಮ್ಯುನಿಟೀಸ್ ಇದೆ ನೋಡ್ಕೊಂಡ್ ಬರೋಣ. ಬನ್ನಿ ಮೇಡಮ್. ಗೇಟೆಡ್ ಕಮ್ಯುನಿಟಿ. ಓಕೆ, ಇದು ಗೇಟೆಡ್ ಕಮ್ಯುನಿಟಿನಾ ಸರ್ ಇದು? ಹೌದು. ಓಕೆ, ಫುಲ್ಲಿ ವಾಲ್ ಕಾಂಪೌಂಡ್ ಎಲ್ಲ ವಾಲ್ ಕಾಂಪೌಂಡ್ ಎಲ್ಲ ಹಾಕಿದೀವಿ. ಓಕೆ, ಫುಲ್ ಕಾಂಪೌಂಡ್ ಹಾಕಿದೀವಿ. ನಿಮಗೆ ಪ್ರತಿಯೊಂದು ಡೆವಲಪ್ಮೆಂಟ್ ಆಗಿದೆ. ಫುಲ್ಲಿ ಡೆವಲಪ್ಮೆಂಟ್ ಆಗಿದೆ ಅವಾಗಲೇ. ನಿಮಗೆ ಏನು ಇವಾಗಲೇ ಮನೆ ಕಟ್ಕೊಂಡಿರ್ಬೋದು. ಓಕೆ, ಯಾವುದಕ್ಕೂ ತೊಂದರೆ ಇಲ್ಲ. ನಿಮಗೆ ವಾಟರ್ ಇರ್ಬೋದು, ಸ್ಯಾನಿಟರಿ ಇರ್ಬೋದು, ಏನಕ್ಕೂ ತೊಂದರೆ ಇಲ್ಲ. ನಿಮಗೆ ಮಾರ್ಕಿಂಗ್ ಕೂಡ ಆಗಿದೆ. ಟಾರ್ ರೋಡ್ ಹಾಕಿದೀವಿ, ನೀವೇ ನೋಡ್ತಾ ಇದ್ದೀರಾ. ಹೌದು ಸರ್. ಎಲೆಕ್ಟ್ರಿಸಿಟಿ ಬಂದಿದೆ, ಎಲೆಕ್ಟ್ರಿಸಿಟಿ ಆಗಿದೆ, ABC ಕೇಬಲ್ ಹಾಕ್ಸಿದೀವಿ. ನಿಮಗೆ ಏನಕ್ಕೂ ತೊಂದರೆ ಇಲ್ಲ ಮೇಡಮ್. ಓಕೆ, ಹಾಗಾದ್ರೆ ಬನ್ನಿ ವೀಕ್ಷಕರೇ, ಇನ್ನು ಡೀಟೇಲ್ಸ್ ತಿಳ್ಕೊಂಡ್ ಬರೋಣ. ಬನ್ನಿ ಸರ್. ಇದು ಟೋಟಲ್ ಆಗಿ ಎಷ್ಟು ಎಕರೆ ಮಾಡಿದೀರಾ ಸರ್ ಲೇಔಟ್? ಮೇಡಮ್, ಟೋಟಲ್ ಬಂದು 2.25 ಎಕರೆ ಮಾಡಿದೀವಿ. 2.25 ಎಕರೆ ಮಾಡಿದೀವಿ. ಸರ್, ಎಷ್ಟು ಸೈಟ್ಸ್ ಅವೈಲೇಬಲ್ ಇದೆ ಸರ್ ಇವಾಗ? ಮೇಡಮ್, ಇದೆ ಮೇಡಮ್, ಕೊಡ್ತೀನಿ. ಒಂದು 15 ಸೈಟ್ ಅವೈಲೇಬಲ್ ಇದೆ ಮೇಡಮ್. 15 ಸೈಟ್ ಅವೈಲೇಬಲ್ ಇದೆ. ಯಾವ ಡೈಮೆನ್ಷನ್ ಅಲ್ಲಿ ಅವೈಲೇಬಲ್ ಮೇಡಮ್? 30-40 ಇದೆ, ಮತ್ತೆ 20-40 ಇದೆ, 20-30 ಕೂಡ ಇದೆ. 20-30, 20-40, 800 ಸ್ಕ್ವೇರ್ ಫೀಟ್ ಇದೆ, 600 ಸ್ಕ್ವೇರ್ ಫೀಟ್ ಇದೆ, 1200. ಇಲ್ಲ ನಿಮಗೆ ಇನ್ನು ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಮೆಜರ್ಮೆಂಟ್ ಕೊಡ್ತೀನಿ. 1500 ಸ್ಕ್ವೇರ್ ಫೀಟ್ ಕೂಡ ಕೊಡ್ತೀನಿ. ಕೊಡ್ತೀರಾ? ಹೌದು ಮೇಡಮ್. ಓಕೆ, ಎಲ್ಲ ಫುಲ್ಲಿ ಅವಲೇ ಡೆವಲಪ್ ಅಂತಾನೆ ಹೇಳ್ಬೋದಲ್ವಾ ಸರ್? ಹೌದು, ನೀವೇ ನೋಡ್ತಿದ್ದೀರಾ. ಏನು ನೀವು ಇವಾಗ ಬಂದು ಇವಾಗ್ಲೇ ಮನೆ ಕಟ್ಕೊಂಡಿರ್ಬೋದು. ಯಾವುದಕ್ಕೂ ತೊಂದರೆ ಇಲ್ಲ ನಿಮಗೆ. ಸರ್, ನಾವು ಸಾಕಷ್ಟು ಲೇಔಟ್ ನೋಡಿರ್ತೀವಿ, ನಾವು ನೋಡಿದೀವಿ. ಇನ್ನು ಇನಿಷಿಯಲ್ ಸ್ಟೇಜ್ ಅಲ್ಲಿ ಇರುತ್ತೆ. ಆದ್ರೆ ನಿಮ್ಮ ಲೇಔಟ್ ಸರ್ ಫುಲ್ಲಿ ಕಂಪ್ಲೀಟ್ ಅಂತಾನೆ ಹೇಳ್ಬೋದಲ್ವಾ? ಹೌದು ಮೇಡಮ್. ಇವಾಗ ನಾವು ಈಗ ಸ್ಟಾರ್ಟಿಂಗ್ ಆದ್ರೆ ಕಸ್ಟಮರ್ ಗೊತ್ತಿರಲ್ಲ, ಏನ್ ಡೆವಲಪ್ ಮಾಡ್ತಾರೆ ಏನು ಅಂತ ಗೊತ್ತಿರಲ್ಲ. ಸೊ ನಾವು ಹಂಗಾಗಿ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಾವು ಮಾರ್ಕೆಟಿಂಗ್ ಮಾಡ್ತಾ ಇರೋದು. ಆಲ್ಮೋಸ್ಟ್ ನಮ್ ರೆಫರೆನ್ಸ್ ಕಸ್ಟಮರ್ ಬಂದು ತಗೊಂಡಿದ್ದಾರೆ, ತುಂಬಾ ಜನ ತಗೊಂಡಿದ್ದಾರೆ. ವಾಕಿಂಗ್ ಕಸ್ಟಮರ್ ಬರ್ತಾರೆ. ಎಲ್ಲ ರಿಜಿಸ್ಟರ್ ಕೂಡ ಆಗಿದೆ, ಕೆಲವೊಂದು ರಿಜಿಸ್ಟರ್ ಕೂಡ ಆಗಿದೆ. ಯಾವ್ದಕ್ಕೂ ಜನರಲ್ ಪ್ರಾಪರ್ಟಿ ಯಾವ್ದೇ ರೀತಿ ತೊಂದರೆ ಇಲ್ಲ. ನೀವು ನೋಡ್ತಾ ಇದೀರಾ, ಸರೌಂಡಿಂಗ್ ಎಲ್ಲ ಮನೆಗಳಿದೆ. ಹೌದು ಸರ್, ಅಕ್ಕಪಕ್ಕದಲ್ಲಿ ಸುಮಾರು ಮನೆಗಳು ಕೂಡ ಕನ್ಸ್ಟ್ರಕ್ಷನ್ ಆಗಿದೆ. ಹೌದು, ಇಲ್ಲಿ ತಗೊಂಡಿರೋರು ಕೂಡ ಇವಾಗ ಕನ್ಸ್ಟ್ರಕ್ಷನ್ ಮಾಡಕ್ಕೆ ರೆಡಿ ಮಾಡ್ತಾ ಇದಾರೆ. ಅವರು ಮನೆ ಕಟ್ತೀವಿ ಅಂತ ಹೇಳ್ತಾರೆ, 1-2-3 ಜನ ಮನೆ ಕಟ್ತೀವಿ ಅಂತ ಹೇಳ್ತಾ ಇದಾರೆ. ಮನೆ ಕಟ್ಕೊಂಡಿರ್ಬೋದು ಮೇಡಮ್. ಯಾವ್ದೇ ರೀತಿ ಭಯ ಏನು ಇಲ್ಲ. ನಿಮಗೆ ವೆಹಿಕಲ್ ಬರುತ್ತೆ, ಓಡಾಡಕ್ಕೂ ಏನು ತೊಂದರೆ ಇಲ್ಲ. ಸರ್, ಇವಾಗ ಲೇಔಟ್ ಗೆ ಬೇಸಿಕ್ ಕಮ್ಯುನಿಟೀಸ್ ಅಂತ ಏನೇನ್ ಕೊಟ್ಟಿದ್ದೀರಾ ಸರ್? ಮೇಡಮ್, ಬೇಸಿಕ್ ಕಮ್ಯುನಿಟೀಸ್ ಅಂತ ಹೇಳಿದ್ರೆ ನಿಮಗೆ ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದೀವಿ. ಹೌದು. ಈಗ ವಾಟರ್ ಲೈನ್ ನಿಮಗೆ. ಇದು ವಾಟರ್ ಲೈನ್ ಅಲ್ವಾ ಸರ್ ಇದು? ಹೌದು, ಇದು ಸ್ಯಾನಿಟರಿ ಲೈನ್ ಸರ್ ಮೇಡಮ್.
ಓಕೆ ಇದು ಸ್ಯಾನಿಟರಿ ಇದು ಸ್ಯಾನಿಟರಿ ಲೈನು, ಹಾ. ಇದು ವಾಟರ್ ಲೈನು, ಹಾ. ಇದು ಎಲೆಕ್ಟ್ರಿಸಿಟಿ. ಹೌದು ಓಕೆ ಮೀನ್ಸ್ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಹೌದು ಕೊಟ್ಟಿದ್ದೀರಾ ಹೌದು ಕಸ್ಟಮರ್ ಗೆ. ಕಸ್ಟಮರ್ ಕೊಟ್ಟಿದ್ದೀವಿ. ಯಾಕಂದ್ರೆ ಮತ್ತೆ ಅಗಿಯ ಕೆಲಸ ಇರಲ್ಲ. ರೋಡ್ ಎಲ್ಲ ಅಗಿತಾರೆ, ಮನೆಗಿನೇ ಕಟ್ಬೇಕಾದ್ರೆ ಮತ್ತೆ ಗಲೀಜಾಗುತ್ತೆ ಅಂತ ಹೇಳಿ ಎಲೆಕ್ಟ್ರಿಸಿಟಿನೂ ಕೊಟ್ಟಿದ್ದೀವಿ. ಜಸ್ಟ್ ವೈರಿಂಗ್ ಹೇಳ್ಕೊಂಡ್ರೆ ಸಾಕು ಅವ್ರ ಹೌದು, ಅಲ್ಲಿಂದ ಹೇಳ್ಕೊಂಡ್ರೆ ಸಾಕಷ್ಟೇ. ಸಾಕು. ಹೌದು, ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿ ಒಂದನ್ನು ಕಂಪ್ಲೀಟ್ ಆಗಿದೆ. ಸಾಕಷ್ಟು ಲೇಔಟ್ ಗಳು ನೀವು ನೋಡಿರ್ಬೋದು, ಎಲ್ಲ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಹೆಂಗಪ್ಪ ನಾವ್ ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು, ಯಾಕಂದ್ರೆ ಏನು ಆಗಿರಲ್ಲ. ಆದ್ರೆ ಇವರ ಲೇಔಟ್ ಅಲ್ಲಿ ನೋಡಿ, ವಿನಯ್ ಸರ್ ಅವ್ರ ಲೇಔಟ್ ಅಲ್ಲಿ ಫುಲ್ಲಿ ಕಂಪ್ಲೀಟೆಡ್ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು, ಟಾರ್ ರೋಡ್ ಕೂಡ ಆಗಿದೆ, ಇಂಡಿವಿಜುವಲ್ ಸೈಟ್ಸ್ ಗೆ ಮಾರ್ಕಿಂಗ್ ಕೂಡ ಆಗಿದೆ, ಹಾಗೆ ವಾಟರ್ ಕನೆಕ್ಷನ್, ಹಾಗೆ ಎಲೆಕ್ಟ್ರಿಸಿಟಿ ಮತ್ತೆ ಡ್ರೈನೇಜ್. ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ನೀವು ಪ್ರತಿ ಒಂದು ಸೈಟ್ಸ್ಗೂ ಇಂಡಿವಿಜುವಲ್ ಟ್ರೀ ಪ್ಲಾಂಟಿಂಗ್ ಕೂಡ ಮಾಡಿದ್ದಾರೆ. ಹಾಗೆ ನಿಮ್ಗೆ ಇಲ್ಲಿ ಎಲೆಕ್ಟ್ರಿಸಿಟಿ ಕೂಡ ಆಗಿದೆ, ಹಾಗೆ ಸೋಲಾರ್ ಲೈಟ್ಸ್ ಕೂಡ ಹಾಕಿದ್ದಾರೆ. ಪ್ರತಿ ಒಂದು ಫುಲ್ಲಿ ಡೆವಲಪ್ಡ್ ಅಂತಾನೆ ಹೇಳ್ಬೋದು. ಹಾಗೆ ನಿಮ್ಗೆ ಇಲ್ಲಿ ಗೇಟೆಡ್ ಕಮ್ಯುನಿಟಿ ಕೂಡ ಮಾಡಿದ್ದಾರೆ. ನಿಮ್ಗೆ ಇಲ್ಲಿ ಫುಲ್ಲಿ ಸರೌಂಡಿಂಗ್ ನೋಡ್ಬೋದು ನೀವು, ಫುಲ್ಲಿ ಕಾಂಪೌಂಡ್ ಹಾಕಿದ್ದಾರೆ. ಹಾಗೆ ಬ್ಯಾಕ್ ಸೈಡ್ ನೋಡ್ಬೋದು, ನಿಮ್ಗೆ ಗೇಟ್ ಫೆಸಿಲಿಟಿ ಕೂಡ ಮಾಡಿದ್ದಾರೆ. ಹಾಗೆ ಪ್ರತಿ ಒಂದೂ ಆಗಿದೆ, ಟಾರ್ ಆಗಿದೆ ನೋಡಿ, ಫುಲ್ ಮಾರ್ಕಿಂಗ್ ಕೂಡ ಮಾಡಿದ್ದಾರೆ. ಪ್ರತಿ ಒಂದನ್ನು ಕಂಪ್ಲೀಟ್ ಅಂತಾನೆ ಹೇಳ್ಬೋದು. ಲೈಟ್ಸ್ ಓಕೆ, ಇದೆಲ್ಲ ಸೋಲಾರ್ ಆಟೋಮೆಟಿಕ್ 6 o'clock ಗೆ ಆನ್ ಆಗುತ್ತೆ. ಈವ್ನಿಂಗ್ 6 o'clock ಸೋಲಾರ್ ಲೈಟ್ಸ್. ಸೋಲಾರ್ ಲೈಟ್ಸ್ ಕೂಡ ಇವಾಗಲೇ ನೀವು ನೈಟ್ ಬಂದ್ರು ಕೂಡ ಆನ್ ಆಗಿರುತ್ತೆ. ಸರ್ ಇಲ್ಲಿ ಸೇಫ್ಟಿ ಮೆಜರ್ಸ್ ಅಂತ ಏನ್ ಮಾಡಿದೀರಾ ಸರ್? ಮೇಡಮ್ ಸಿಸಿ ಕ್ಯಾಮ್ರಾ ಹಾಕೊಡ್ತೀನಿ. ಹೌದು, ಓಕೆ, ಸಿಸಿ ಕ್ಯಾಮ್ರಾ ಹಾಕೊಡ್ತೀವಿ. ನಿಮ್ಗೆ ಯಾವ್ದಕ್ಕೂ ತೊಂದರೆ ಇಲ್ಲ, ಕಂಪ್ಲೀಟ್ ಆಗಿ ಡೆವಲಪ್ಮೆಂಟ್ ಫುಲ್ ಸೇಫ್ಟಿ ಮಾಡ್ಕೊಡ್ತಾ ಇದ್ದೀರಾ. ಹೌದು, ಈಗ ಆಲ್ಮೋಸ್ಟ್ ಈಗ ನೋಡಿ, ಯಾರು ಬೇರೆಯವ್ರು ಯಾರು ಲೇಔಟ್ ಅಲ್ಲಿ ಸೈಟ್ ತಗೊಂಡಿರೋರು ಮಾತ್ರ ಒಳಗಡೆ ಬರ್ಬೇಕು. ಹೌದು ಸರ್, ಬೇರೆ ಯಾರು ಹೊರಗಡೆ ಔಟ್ಸೈಡರ್ಸ್ ಟ್ರಿಪರ್ಸರ್ಸ್ ಯಾರು ಎಂಟ್ರಿ ಮಾಡಂಗಿಲ್ಲ ಇಲ್ಲಿ. ಓಕೆ, ಒಬ್ರು ಸೆಕ್ಯೂರಿಟಿ ಕೂಡ ಇಟ್ಕೋಬಹುದು. ಸೆಕ್ಯೂರಿಟಿ ಗೇಟೆಡ್ ಕಮ್ಯುನಿಟಿ ಆಗಿರೋದ್ರಿಂದ ಸೆಕ್ಯೂರಿಟಿ ಬೇರೆ ಇರ್ತಾರೆ. ಗೇಟೆಡ್ ಕಮ್ಯುನಿಟಿ. ಹೌದು, ನೋಡಿದ್ರೆ ವೀಕ್ಷಕರೇ, ಫುಲ್ ಸೇಫ್ಟಿ ಅಂತಾನೆ ಹೇಳ್ಬೋದು. ನೋಡಿ, ಫುಲ್ಲಿ ವಾಲ್ ಕಾಂಪೌಂಡ್ ಹಾಕಿದ್ದಾರೆ, ಗೇಟೆಡ್ ಕಮ್ಯುನಿಟಿ ಆಗಿದೆ. ಹಾಗೆ ಸದ್ಯದಲ್ಲೇ ಸಿಸಿ ಕ್ಯಾಮ್ರಾ ಕೂಡ ಫಿಕ್ಸ್ ಆಗುತ್ತೆ. ಫುಲ್ಲಿ ಸೇಫ್ಟಿ ಅಂತಾನೆ ಹೇಳ್ಬೋದು. ಒಂಥರ ಫುಲ್ಲಿ ಡೆವಲಪ್ಡ್, ಹಾಗೆ ಸೇಫ್ಟಿ ವಿಚಾರದಾಗ ಆಗಿರ್ಬೋದು, ಡೆವಲಪ್ಮೆಂಟ್ ಪ್ರಕಾರ ಆಗಿರ್ಬೋದು, ಎರಡು ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ಸುತ್ತಮುತ್ತ ನೋಡ್ಬೋದು ನೀವು, ಅವಾಗಲೇ ಸುಮಾರು ಜನ ಇಲ್ಲಿ ಮನೆ ಕೂಡ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದಾರೆ. ಸರ್, ಇವಾಗ ನಿಮ್ಮ ಲೇಔಟ್ ಇಂದ ಸರ್ ಇವಾಗ ಸ್ಕೂಲು ಕಾಲೇಜಸ್ ಏನಾದ್ರೂ ನಿಯರ್ ಬೈ ಇದೆಯಾ ಸರ್ ಇಲ್ಲಿಂದ, ಈ ಲೇಔಟ್ ಇಂದ? ಹೌದು ಮೇಡಮ್, ಇದೆ ಮೇಡಮ್. ಇಲ್ಲೇ ವಿದ್ಯಾ ಪಬ್ಲಿಕ್ ಸ್ಕೂಲ್ ಅಂತ ಇದೆ. ಜಸ್ಟ್ ನಿಮಗೆ 1.5-2 ಕಿಲೋಮೀಟರ್ ಆಗುತ್ತೆ ಅಷ್ಟೇ. 2 ಕಿಲೋಮೀಟರ್ ಆಗುತ್ತೆ. ಆಮೇಲೆ 3 ಕಿಲೋಮೀಟರ್ ಒಳಗೆ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ, ಕಾಲೇಜ್ ಇದೆ. ನಿಮಗೆ ನೆಲಮಂಗಲ ಕೂಡ ಹತ್ರ ಆಗುತ್ತೆ. ನೆಲಮಂಗಲ ಹತ್ರ ಆಗುತ್ತೆ, ನೆಲಮಂಗಲ ಹತ್ರ ಆಗುತ್ತೆ. ಮತ್ತೆ ನಿಮಗೆ ತುಮಕೂರು ರೋಡ್ ಜಸ್ಟ್ ಒಂದು 6.5 ಕಿಲೋಮೀಟರ್ ಆಗುತ್ತೆ. ತುಮಕೂರು ರೋಡ್ ನಿಮಗೆ ಹೋದ್ರೆ ಆರಾಮಾಗಿದೆ. ಹೌದು. ಸರ್, ವೆಜಿಟೇಬಲ್ ಮಾರ್ಕೆಟ್ ಅಂದ್ರೆ ಎಪಿಎಂಸಿ. ಹೌದು, ನಿಮಗೆ 2 ಕಿಲೋಮೀಟರ್ ಹೋದ್ರೆ ಎಪಿಎಂಸಿ ಮಾರ್ಕೆಟ್ ಇದೆ. ವೆಜಿಟೇಬಲ್ ಮಾರ್ಕೆಟ್ ಇದೆ. ಜಸ್ಟ್ ಈ ಲೇಔಟ್ ಇಂದ ಕೇವಲ 2 ಕಿಲೋಮೀಟರ್ಸ್ ಅಲ್ಲೇ ವೆಜಿಟೇಬಲ್ ಮಾರ್ಕೆಟ್ ಇದೆ. ಹಾಗೆ ಹುಸ್ಕೂರು ಎಪಿಎಂಸಿ ಯಾರ್ಡ್ ಗೊತ್ತಿದೆ ಅಲ್ವಾ ಎಲ್ಲಾರ್ಗು, ಅಲ್ಲಿ ಮಾತ್ರ ಇಲ್ಲಿಂದ 3 ಕಿಲೋಮೀಟರ್ಸ್ ಆಗಿದೆ. ನೋಡೋದ್ರಲ್ಲ, ವೆಜಿಟೇಬಲ್ಸ್ ಆಗಿರ್ಲಿ, ಮಾರ್ಕೆಟ್ ಆಗಿರ್ಲಿ, ಕೇವಲ ಒಂದು 2 ಕಿಲೋಮೀಟರ್ಸ್ ಇದೆ. ಸ್ಕೂಲ್ ಕಾಲೇಜಸ್ ತುಂಬಾನೇ ನಿಯರ್ ಬೈ ಇದೆ. ನೋಡೋದ್ರಲ್ಲ, ಒಂದು ಮನೆ ಕಟ್ಕೊಂಡ್ ಬಂದು ವಾಸ ಇರ್ಬೇಕಂತ ಹೇಳಿದ್ರೆ ಬೇಸಿಕ್ ಕಮ್ಯುನಿಟೀಸ್ ಆಗಿರ್ಲಿ, ಸ್ಕೂಲ್ ಕಾಲೇಜಸ್ ಆಗಿರ್ಲಿ, ಪ್ರತಿಯೊಂದು ನಿಯರ್ ಬೈ ಇದೆ. ಹಾಗೆ ಬೇಸಿಕ್ ಕಮ್ಯುನಿಟೀಸ್ ಕೂಡ ಫುಲ್ಲಿ ಕಂಪ್ಲೀಟೆಡ್ ಮಾಡ್ಕೊಟ್ಟಿದ್ದಾರೆ. ಸರ್, ಇವಾಗ ಯಾರಾದ್ರೂ ಸೈಟ್ ಬಂದು ವಿಸಿಟ್ ಮಾಡ್ಬೇಕಂತ ಹೇಳಿದ್ರೆ ಹೆಂಗೆ ಸರ್? ಇವಾಗ ನಿಮ್ಮ ಆಫೀಸ್ಗೆ ಬರ್ಬೇಕಾ ಸರ್? ಏನಿಲ್ಲ, ಫಸ್ಟ್ ಲೇಔಟ್ ನೋಡ್ಲಿ. ಫಸ್ಟ್ ಈಗ ನಾನು ಇಲ್ಲೇ ಇರ್ತೀನಿ, ಲೇಔಟ್ ಅಲ್ಲಿ ಇರ್ತೀನಿ. ಓಕೆ, ಲೇಔಟ್ ಅಲ್ಲಿ ಇರ್ತೀರಾ ಸರ್? ನನಗೊಂದು ಕಾಲ್ ಮಾಡಿದ್ರೆ ಸಾಕು, ನಾನು ಇಲ್ಲೇ ಇರ್ತೀನಿ. ಲೊಕೇಶನ್ ಶೇರ್ ಮಾಡ್ತೀನಿ, ನೋಡ್ಕೋಬಹುದು. ಎಂತ ನೋಡ್ಕೊಂಡು ಬರ್ಬೋದು. ನೀವು ಲೇಔಟ್ ಅಲ್ಲಿ ಅವೈಲಬಲ್ ಇರ್ತೀರಲ್ವಾ? ಖಂಡಿತ ಇರ್ತೀನಿ, ಯಾವಾಗ್ಲೂ ಇಲ್ಲೇ ಇರ್ತೀನಿ. ಓಕೆ ಸರ್, ಇವಾಗ ಟಾರ್ ಹಾಕಿದೀರಾ, ಎಷ್ಟು ಅಡಿ ರೋಡ್ ಕೊಟ್ಟಿದ್ದೀರಾ ಸರ್ ಇದೆಲ್ಲ? ಮೇಡಮ್ 30 ಅಡಿ ರೋಡ್ ಇದೆ. 30 ಅಡಿ ರೋಡ್ ಇದೆ. ಮೇನ್ ರೋಡ್ ಆಗಿರ್ಲಿ, ಸಬ್ ರೋಡ್ ಆಗಿರ್ಲಿ, ಎಲ್ಲ 30 ಅಡಿ ಇದೆ ಮೇಡಮ್. 30 ಅಡಿ. ಹೌದು ಸರ್. ನೀರಿನ ವ್ಯವಸ್ಥೆ ಯಾವ ತರ ಇದೆ ಸರ್ ನಿಮ್ ಲೇಔಟ್ ಗೆ? ಮೇಡಮ್ ಬನ್ನಿ ತೋರಿಸ್ತೀನಿ. ಇವಾಗ ಆನ್ ಮಾಡಿದ್ರೆ ನೀರು ಬಂದ್ಬಿಡುತ್ತೆ. ಓಕೆ, ಬೋರ್ ಇದೆಯಾ ಸರ್? ಬೋರ್ ಇದೆ ಮೇಡಮ್. ಓಕೆ, ಹಾಗಾದ್ರೆ ಬನ್ನಿ ವೀಕ್ಷಕರೇ, ಬೋರ್ ಆನ್ ಮಾಡಿ ತೋರ್ಸರೆ, ನೀರಿನ ವ್ಯವಸ್ಥೆ ಯಾವ ತರ ಇದೆ ಅಂತ ತೋರ್ಸರೆ ಬನ್ನಿ. ಸರ್, ಇವಾಗ ಲೇಔಟ್ ಗೆ ನೀರಿನ ವ್ಯವಸ್ಥೆ ಯಾವ ತರ ಕೊಟ್ಟಿದ್ದೀರಾ ಸರ್? ಮೇಡಮ್ ಬೋರ್ ಇದೆ. ಬೋರ್ ಇದೆಯಾ ಸರ್? ಬೋರ್ ಆನ್ ಮಾಡಿದ್ರೆ ನೀರು ಬರುತ್ತೆ. ಹೌದು ಸರ್. ನೀರ್ ತೋರಿಸ್ತೀರಾ ಸರ್? ಖಂಡಿತ ಮೇಡಮ್, ತೋರಿಸ್ತೀನಿ. ಓಕೆ, ಪ್ರತಿ ಒಂದು ಸೈಟಿಗೂ ಇದೆ ಮೇಡಮ್. ಇಂಡಿವಿಜುವಲ್ ಸೈಟಿಗೂ ಕೂಡ ವಾಟರ್ ಲೈನ್ ಕಲೆಕ್ಷನ್ ಕೊಟ್ಟಿದ್ದೀವಿ. ಓಕೆ, ನಿಮ್ದು ಸ್ವಂತ ಬೋರ್, ಈ ಲೇಔಟ್ ಇನ್ ಬೋರ್ ಅಲ್ವಾ ಸರ್? ಹೌದು ಮೇಡಮ್, ಕುಡಿಬಹುದು ಮೇಡಮ್, ಚೆನ್ನಾಗಿದೆ ನೀರು. ಹೌದು ವೀಕ್ಷಕರೇ, ಸ್ವಂತ ಬೋರ್ ಕೂಡ ಇದೆ. ಇಂಡಿವಿಜುವಲ್ ಆಗಿ ನೋಡಿ, ನೀರಿನ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ರೆ ತುಂಬಾನೇ ಸ್ವೀಟ್ ಆಗಿದೆ ಅಂತಾನೆ ಹೇಳ್ಬೋದು. ನೀರ್ ಕೂಡ ಕುಡಿದ್ ನೋಡ್ದೆ. ಇವಾಗ ಲೇಔಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ರಿ. ಹೌದು ಮೇಡಮ್. ಸರ್, ಇವಾಗ ಯಾರಾದ್ರೂ ಬಂದು ಇವಾಗ ಸೈಟ್ ವಿಸಿಟ್ ಮಾಡ್ಬೇಕಂದ್ರೆ ಹೆಂಗೆ ಸರ್? ಮೇಡಮ್ ಸೈಟ್ ವಿಸಿಟ್ ಅವರೇ ಬರ್ಬೇಕಾಗುತ್ತೆ. ಓಕೆ, ಅವರೇ ಬರ್ತಾರೆ. ಸರ್, ನೀವು ಲೇಔಟ್ ಅಲ್ಲಿ ಅವೈಲೇಬಲ್ ಇರ್ತೀರಾ? ಇರ್ತೀನಿ ಮೇಡಮ್. ಹೌದು, ನಾನು ಯಾವಾಗ ಬಂದ್ರು ಇಲ್ಲೇ ಇರ್ತೀನಿ. ಓಕೆ, ಬೆಳಿಗ್ಗೆ ಬರ್ಬೇಕಾದ್ರೆ ನನ್ನ ನಂಬರ್ಗೆ ಒಂದು ಫೋನ್ ಮಾಡ್ಕೊ ಬಂದ್ರೆ ಆಯ್ತು.
ಓಕೆ, ವಿನಯ್ ಸರ್ ಅವ್ರ ನಂಬರ್ ಕೆಳಗಡೆ ಡಿಸ್ಪ್ಲೇ ಆಗ್ತದೆ ನೋಡಿ. ಸೈಟ್ ವಿಸಿಟ್ ಮಾಡೋ ಮುಂಚೆ ಒಂದ್ಸಲಿ ವಿನಯ್ ಸರ್ ಅವ್ರ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಸರ್ ಹತ್ರ ಮಾತಾಡ್ಬಿಟ್ಟು ಲೇಔಟ್ ಬಂದ್ಬಿಟ್ಟು ವಿಸಿಟ್ ಮಾಡಿ. ಸರ್ ಇವಾಗ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ರಿ ಸರ್. ಇವಾಗ ಎಲ್ಲರೂ ಕಾಯ್ತಾ ಇರೋದೇನಪ್ಪಾ ಅಂತ ಹೇಳಿದ್ರೆ, ಇಷ್ಟು ಚೆನ್ನಾಗಿ ಎಲ್ಲ ಡೆವಲಪ್ಮೆಂಟ್ ಎಲ್ಲ ಆಗಿದೆ, ಪ್ರತಿಯೊಂದು ಅಕ್ಕಪಕ್ಕದಲ್ಲೂ ಮನೆಗಳಿದೆ, ಆ ಸಿಟಿಗೂ ತುಂಬಾ ನಿಯರ್ ಬೈ ಇದೆ. ಪ್ರೈಸ್ ಏನಪ್ಪಾ ಇರ್ಬೋದು ಅಂತ ಹೇಳ್ಬಿಟ್ಟು ಮೇಡಮ್, ಪ್ರೈಸ್ ನಿಮಗೆ ಈಗ 1700 ರೂಪಾಯಿ ಹೇಳ್ತಾ ಇದೀನಿ. 1700 ರೂಪೀಸ್ ಹೇಳ್ತಾ ಸರ್. ಇನ್ನೊಂದ್ಸಲಿ ವೀಕ್ಷಕರಿಗೆ ಪ್ರೈಸ್ ಇನ್ನೊಂದ್ಸಲಿ ಹೇಳ್ಬಿಡಿ ಸರ್. 1700 ರೂಪೀಸ್, 1700 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಮೇಡಮ್. 1700 ರೂಪಾಯಿ 1700 ರೂಪಾಯಿ ಹೇಳ್ತಾ ಇದೀನಿ. ನಿಮ್ ಕಡೆಯಿಂದ ಬಂದ್ ಕಸ್ಟಮರಿಗೆ ನಾನು ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಖಂಡಿತ. ಹಾಗಾದ್ರೆ ನಮ್ ಚಾನೆಲ್ ಇಂದ ಬಂದ್ರೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀರಾ? ಹೌದು. ಓಕೆ, ನೋಡ್ರಲ್ಲ ವೀಕ್ಷಕರೇ, 1700 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಅಂತ ಹೇಳಿದಾರೆ. ನಮ್ ಚಾನೆಲ್ ಇಂದ ಬಂದಿದ್ದೀನಿ ಅಂತ ಹೇಳಿದ್ರೆ, ವಿನಯ್ ಸರ್ ಅವ್ರಿಗೆ ಹೇಳಿದ್ರೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಹಾಕೊಡ್ತಾರೆ ಅಂತ ಹೇಳ್ತಾ ಇದಾರೆ. ಸರ್ ಇವಾಗ ಯಾರಾದ್ರೂ ಬಂದ್ರು, ಸೈಟ್ ವಿಸಿಟ್ ಮಾಡಿದ್ರು, ಸರ್ ಸೈಟ್ ಏನಾದ್ರು ಇಷ್ಟ ಆಯ್ತು, ಪರ್ಟಿಕ್ಯುಲರ್ ಸೈಟ್, ಸರ್ ಇವಾಗ ಹೆಂಗೆ ಸರ್ ಬುಕಿಂಗ್ ಪ್ರೊಸೆಸ್ ಅಂತ ಯಾವ ತರ ಇದೆ ಸರ್? ಬುಕಿಂಗ್ ಏನಿಲ್ಲ, ನಾವು 1,30% ಅದೇನು ಕೇಳ್ತಾ ಇಲ್ಲ. ಜಸ್ಟ್ 5,000 ಅಮೌಂಟ್ ಕೊಡ್ಲಿ, ಡಾಕ್ಯುಮೆಂಟ್ ತಗೊಂಡ್ ಹೋಗ್ಲಿ, ಚೆಕ್ ಮಾಡಿಸ್ಕೊಳ್ಳಿ, ಎಲ್ಲ ಓಕೆ ಅಂದ್ಮೇಲೆ ಬಂದು ಅಗ್ರಿಮೆಂಟ್ ಮಾಡ್ಕೊಳ್ಳಿ. ಅಗ್ರಿಮೆಂಟ್ ಮಾಡ್ಕೊಳ್ಳಿ, ಇಲ್ಲ ಡೈರೆಕ್ಟ್ ರಿಜಿಸ್ಟ್ರೇಷನ್ ಹೋಗ್ಲಿ. ಡೈರೆಕ್ಟ್ ರಿಜಿಸ್ಟ್ರೇಷನ್ ಮೀನ್ಸ್ ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್. ಹೌದು ಮೇಡಮ್, ರೆಡಿ ಫಾರ್ ರಿಜಿಸ್ಟ್ರೇಷನ್. ಈಗಾಗಲೇ ಬಂದ್ ಮನೇನು ಕಟ್ಕೋಬಹುದು. ಯಾವುದೇ ರೀತಿ ಯಾರ್ದು ನಿಮಗೆ ತೊಂದರೆ ಇಲ್ಲ. ನಿಮಗೆ ಎಲ್ಲ ಅಮ್ಯುನಿಟೀಸ್, ಈಗ ಏನು ನಿಮಗೆ ಬೇಸಿಕ್ ವಾಟರ್ ಲೈನು, ಸ್ಯಾನಿಟರಿ ಲೈನು, ಎಲೆಕ್ಟ್ರಿಸಿಟಿ ನೀವೇ ನೋಡ್ತಾ ಇದ್ದೀರಾ. ಕಂಪ್ಲೀಟ್ ಎಲ್ಲ ಡೆವಲಪ್ಮೆಂಟ್ ಆಗಿದೆ. ಗೇಟೆಡ್ ಕಮ್ಯುನಿಟಿ. ಯಾರು ಈ ಲೇಔಟ್ ಅಲ್ಲಿ ತಗೊಂಡಿರೋ ಕಸ್ಟಮರ್ ಮಾತ್ರ ಒಳಗಡೆ ಬರ್ತಾರೆ. ಯಾರು ಹೊರಗಡೆನವ್ರು ಯಾರು ಒಳಗಡೆ ಬರೋದಿಲ್ಲ. ಸರ್ ಇದು ಲೇಔಟ್ ಬಂದ್ಬಿಟ್ಟು ಯಾವ ಪ್ರಾಪರ್ಟಿ ಬರುತ್ತೆ ಸರ್? ಮೇಡಮ್ ಇದು ಜನರಲ್ ಪ್ರಾಪರ್ಟಿ ಬರುತ್ತೆ. ಇದು ಜನರಲ್ ಹೌದು. ಓಕೆ, ನೋಡಲ್ಲ ವೀಕ್ಷಕರೇ, ವಿನಯ್ ಸರ್ ಅವರು ಪ್ರತಿ ಒಂದನ್ನು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂತ ಹೇಳಿದ್ರೆ, ಇನ್ನೇನಾದ್ರೂ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಆ ವಿನಯ್ ಸರ್ ಅವ್ರ ನಂಬರ್ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ನೋಡಿ. ವಿನಯ್ ಸರ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಏನಾದ್ರು ಸೈಟ್ ಏನಾದ್ರು ಇಷ್ಟ ಆದ್ರೆ ಫಸ್ಟ್ ಬನ್ನಿ, ಲೇಔಟ್ ವಿಸಿಟ್ ಮಾಡಿ. ಆ ಅಕ್ಕಪಕ್ಕ ಸರೌಂಡಿಂಗ್ ಏನೇನ್ ಡೆವಲಪ್ಮೆಂಟ್ ಆಗಿದೆ ಪ್ರತಿಯೊಂದನ್ನು ನೋಡಿ. ಲೇಔಟ್ ಅಲ್ಲಿ ಬಂದ್ಬಿಟ್ಟು ಸೈಟ್ ನೋಡಿ. ಸೈಟ್ ಪರ್ಟಿಕ್ಯುಲರ್ ಸೈಟ್ಸ್ ಏನಾದ್ರು ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಸರ್ ಹತ್ರ ಮಾತಾಡಿ. ಒಂದು 5,000 ರೂಪೀಸ್ ಬುಕಿಂಗ್ ಅಮೌಂಟ್ ಅಂತ ಹೇಳ್ತಾ ಇದಾರೆ. ತಗೊಂಡ್ಬಿಟ್ಟು ಒಂದು 5,000 ಪೇ ಮಾಡ್ಬಿಟ್ಟು ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನ ತಗೊಂಡೋಗ್ಬಿಟ್ಟು ನಿಮ್ಮ ಲಾಯರ್ಗೆ ಚೆಕ್ ಮಾಡಿಸಿ. ಒಬ್ರಲ್ಲ ಇಬ್ರು ಲಾಯರ್ ಚೆಕ್ ಮಾಡಿಸಿ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಇದನ್ನೇ ಹೇಳೋದು, ನಿಮ್ ಲಾಯರ್ ಹತ್ರ ಲೀಗಲ್ ವೆರಿಫಿಕೇಶನ್ ಮಾಡ್ಕೊಂಡಾದ್ಮೇಲೆ ನೀವು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗ್ಬೋದು. ಮೀನ್ಸ್ ನೆಕ್ಸ್ಟ್ ಸರ್ ಹತ್ರ ಬಂದು ಮಾತಾಡಿ ರಿಜಿಸ್ಟ್ರೇಷನ್, ನೀವು ಡೈರೆಕ್ಟ್ ಆಗಿ ರಿಜಿಸ್ಟ್ರೇಷನ್ ಏನಾದ್ರು ಮಾಡಿಸ್ಕೊಳ್ತೀನಿ ಅಂತ ಹೇಳಿದ್ರೆ ವಿನಯ್ ಸರ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂದ್ರೆ ಸರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸರ್ ಇದು ಒಂದೇ ಲೇಔಟ್, ಇನ್ನು ಯಾವ್ದಾದ್ರು ಲೇಔಟ್ ಇದೆಯಾ ಸರ್? ಇನ್ನೊಂದಿದೆ, ಆಚಾರ್ಯ ಕಾಲೇಜ್ ಹತ್ರ ಇದೆ. ಆಚಾರ್ಯ ಕಾಲೇಜ್ ಸೇಮ್ ಡೆವಲಪ್ಮೆಂಟ್ ಇದೆಯಾ ಸರ್? ಇಲ್ಲ, ಈ ತರ ಎಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದೀವಿ. ಅದನ್ನ ತೋರಿಸ್ತೀನಿ. ಎಷ್ಟು ಸೈಟ್ಸ್ ಇರೋವೆ? ಅದರಲ್ಲಿ ಒಂದು 10-15 ಸೈಟ್ ಇದೆ. 10-15 ಸೈಟ್ ಇದೆ. ಹೌದು, ಅದು ತೋರಿಸ್ತೀನಿ ಬನ್ನಿ. ಓಕೆ, ಹಾಗಾದ್ರೆ ಬನ್ನಿ ವೀಕ್ಷಕರೇ, ಆ ಲೇಔಟ್ ಕೂಡ ನೋಡ್ಕೊಂಡ್ ಬರೋಣ. ಅಲ್ಲೂ ಕೇವಲ ಒಂದ್ ಸ್ವಲ್ಪ ಸೈಟ್ಸ್ ಅವೈಲೇಬಲ್ ಇದೆ ಅಂತ ಹೇಳ್ತಾ ಇದಾರೆ. ಅಲ್ಲೂ ನೋಡ್ಕೊಂಡ್ ಬರೋಣ ಬನ್ನಿ. ಹಾಗಾದ್ರೆ ಬನ್ನಿ ಸರ್, ಹೋಗೋಣ. ಮೇಡಮ್ ಇನ್ನೊಂದು ಲೇಔಟ್ ಕರ್ಕೊಂಡು ಹೋಗ್ತೀನಿ ಅನ್ನಲ್ಲ, ಇದೆ ಮೇಡಮ್ ಲೇಔಟ್ ಶ್ರೀ ಅನ್ನಪೂರ್ಣೇಶ್ವರಿ ಎನ್ಕ್ಲೇವ್ ಅಂತ ಹೇಳಿ. ಓಕೆ, ಬನ್ನಿ ವೀಕ್ಷಕರೇ, ನೋಡ್ಕೊಂಡ್ ಬರೋಣ. ಸರ್ ಎಕ್ಸಾಕ್ಟ್ ಯಾವ ಲೊಕೇಶನ್ ಬಂದಿದೀವಿ ಸರ್? ಇವಾಗ ಸಾಸ್ವೆಘಟ್ಟ ಅಂತ ಹೇಳಿ. ಇವಾಗ ಆಚಾರ್ಯ ಕಾಲೇಜ್ ನೋಡಿದ್ರಲ್ಲ, ಅಲ್ಲಿಂದ ಜಸ್ಟ್ ನಿಮಗೆ 800 ಮೀಟರ್ ಆಗುತ್ತೆ. ಮತ್ತೆ ಈಗ ನೋಡ್ತಿದ್ದೀರಾ, ಇದು ಅಮರ ಫೌಂಡೇಶನ್ ಅಂತ ಹೇಳಿ, ಅಮರ ಸೌಂದರ್ಯ ಫೌಂಡೇಶನ್ ಅಂತ ಹೇಳಿ ಸ್ಕೂಲ್. ಇದು ಬ್ಯಾಕ್ ಸೈಡ್ ಸ್ಕೂಲ್ ಇದೆ. ಹೌದು, ಬ್ಯಾಕ್ ಸೈಡ್ ಸ್ಕೂಲ್. ಓಕೆ ಸರ್, ಹೋದ್ಸಲಿ ಈ ಲೇಔಟ್ ಇನ್ ವಿಡಿಯೋ ಮಾಡಿದ್ವಿ. ಹೌದು, ಅವಾಗ ಸಾಕಷ್ಟು ಸೈಟ್ ಗಳು ಅವೈಲೇಬಲ್ ಇತ್ತು. ಸರ್ ಇವಾಗ ಎಷ್ಟು ಸೈಟ್ಸ್ ಅವೈಲೇಬಲ್ ಇದೆ ಸರ್? ಲಾಸ್ಟ್ ಟೈಮ್ ಮಾಡಿದಾಗ ಅವೈಲೇಬಲ್ ಇತ್ತು. ಇವಾಗ ಕೇವಲ ನಿಮಗೆ 9ರಿಂದ ಸೈಟ್ ಅಷ್ಟೇ ಇರೋದು. ಹೌದು ಸರ್, ಎಲ್ಲ ಸೋಲ್ಡ್ ಔಟ್. ಎಲ್ಲ ಸೇಲ್ ಆಗೋಗಿದೆ. ನಿಮಗೆ ಇದು ಸಿಟಿಗೆ ತುಂಬಾ ಹತ್ರ ಆಗುತ್ತೆ. ಎಲ್ಲ ಕಡೆನೂ ಕನೆಕ್ಟಿವಿಟಿ ಇದೆ. ಈ ಕಡೆ ತುಮಕೂರು ರೋಡ್ ತಗೊಂಡ್ರು ಕನೆಕ್ಟಿವಿಟಿ ಇದೆ, ಹೆಸರುಘಟ್ಟ ರೋಡ್ ತಗೊಂಡ್ರು ಕನೆಕ್ಟಿವಿಟಿ ಇದೆ. ನೀವು ಸಿಟಿಗೂ ಹೋಗ್ಬೋದು. ತುಂಬಾ ಚೆನ್ನಾಗಿದೆ ಲೇಔಟ್. ಒಂದು ಸೆಂಟ್ರಲ್ ಪ್ಲೇಸ್ ಅಲ್ಲಿ ಇದೆ. ಸೆಂಟ್ರಲ್ ಪ್ಲೇಸ್ ಇದೆ, ಅದಕ್ಕೆ ಬೇಗ ಬೇಗ ಸೇಲ್ ಆಗೋಯ್ತಲ್ವಾ ಸರ್? ನಿಮಗೆ ಸ್ಕೂಲ್ ಇರ್ಬೋದು, ಕಾಲೇಜು, ಪ್ರತಿಯೊಂದು ನಿಯರ್ ಬೈ ಇದೆ. ಎಲ್ಲ ನಿಯರ್ ಬೈ ಇದೆ. ಓಕೆ ಸರ್, ಎಷ್ಟೋ ಜನ ಲಾಸ್ಟ್ ವಿಡಿಯೋ ನೋಡಿರಲ್ಲ ಸರ್, ಇದ್ರ ಬಗ್ಗೆ ಒಂದು ಸ್ಮಾಲ್ ಡೀಟೇಲ್ಸ್ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ಮೇಡಮ್ ಇದು ಕೂಡ ಜನರಲ್ ಪ್ರಾಪರ್ಟಿನೇ. ಆಲ್ಮೋಸ್ಟ್ ಇದ್ರಲ್ಲೂ 20-30, 20-40, 30-40 ಸೈಟ್ಸ್ ಇದೆ. ಇನ್ನು ಜಾಸ್ತಿ ಬೇಕು ಅಂದ್ರೆ ಜಾಸ್ತಿನೂ ಕೊಡ್ತೀನಿ. ಕ್ಲಿಯರ್ ಆಗಿದೆ, ಡಾಕ್ಯುಮೆಂಟ್ ಕ್ಲಿಯರ್ ಆಗಿದೆ. ಡೆವಲಪ್ಮೆಂಟ್ ವಿಚಾರದಲ್ಲೂ ನೋಡ್ತಿರ್ಬೋದು. ಸಿಸಿ ರೋಡ್ ಹಾಕ್ಸಿದೆ, ಆಮೇಲೆ ವಾಟರ್ ಲೈನ್ ಆಗಿದೆ, ಸ್ಯಾನಿಟರಿ ಆಗಿದೆ, ಡ್ರೈನೇಜ್ ಆಗಿದೆ.
ಎಲೆಕ್ಟ್ರಿಸಿಟಿ ಕೂಡ ಬರುತ್ತೆ, ಆಗಿದೆ. ಹೌದು. ಎಲೆಕ್ಟ್ರಿಸಿಟಿ ಬರುತ್ತೆ, ಹ್ಮ್. ಕಂಪ್ಲೀಟ್ ಎಲ್ಲ ಡೆವಲಪ್ಮೆಂಟ್ ಆಗಿದೆ. ಮತ್ತೆ ಇನ್ನೊಂದು ಗೇಟೆಡ್ ಕಮ್ಯುನಿಟಿ ಇದು ಕೂಡ ಹೌದು, ಇದು ಕೂಡ ಗೇಟೆಡ್ ಕಮ್ಯುನಿಟಿ. ಗೇಟೆಡ್ ಕಮ್ಯುನಿಟಿ ಸುತ್ತೆಲ್ಲ ಕಾಂಪೌಂಡ್ ಹಾಕಿದೀವಿ. ಓಕೆ. ಏನಿದೆ ಜಾಗ ಕಾಂಪೌಂಡ್ ಹಾಕಿದೀವಿ. ಆಲ್ಮೋಸ್ಟ್ ಇದ್ರಲ್ಲೂ ಕೂಡ ತಗೊಂಡಿರೋರು ಮನೆ ಕಟ್ತಾ ಇದಾರೆ. ಆಲ್ಮೋಸ್ಟ್ ಪೂಜೆ ಮಾಡಿ ಹೋಗಿದ್ದಾರೆ. ಓಕೆ, ಪೂಜೆ ಕೂಡ ಆಗಿದೆ. ಹೌದು, ಪೂಜೆ ಆಗಿದೆ, ಪೂಜೆ ಮಾಡಿದ್ದಾರೆ, ಮನೆ ಕಟ್ತಾರೆ. ಮನೆ ಮನೆ ಕಟ್ಕೊಂಡು ಇವಾಗ ಪ್ರೆಸೆಂಟ್ ಆಗಿ ಇರ್ಬೋದು. ನಿಮಗೆ ಸುತ್ತ ನೋಡಿದೀರಾ, ಸತ್ತ ಮನೆಗಳಿದಾವೆ. ಯಾವುದೇ ರೀತಿ ತೊಂದರೆ ಇಲ್ಲ. ಆಚಾರ್ಯ ಕಾಲೇಜಿಂದ ತುಂಬಾನೇ ನಿಯರ್ ಬೈ ಇದೆ. ಎದುರುಗಡೆ ನೋಡಬಹುದು ಸುಮಾರು ಮನೆಗಳು ಕೂಡ ಅವೆಲ್ಲ ಕನ್ಸ್ಟ್ರಕ್ಷನ್ ಆಗಿದೆ ಅಲ್ವಾ. ನಿಮಗೆ ಬಸ್ ಸ್ಟಾಪ್ ಜಸ್ಟ್ ನಿಮಗೆ 200 ಮೀಟರ್ ಆಗುತ್ತೆ. ಜಸ್ಟ್ 200 ಮೀಟರ್ಸ್ ಅಲ್ಲಿ ಬಸ್ ಸ್ಟ್ಯಾಂಡ್ 200 ಮೀಟರ್ ಆಗುತ್ತೆ. ಬಸ್ ಬರುತ್ತೆ ನಿಮಗೆ. ಮಾರ್ಕೆಟ್, ಜಲಳಿ ಕ್ರಾಸ್, ಯಶವಂತಪುರದಿಂದ ಬಸ್ ಬರುತ್ತೆ. ಬಿಎಂಟಿಸಿ ಬಸ್ಸಸ್ ಬಸ್ ಬರುತ್ತೆ. ಬಿಎಂಟಿಸಿ ಬಸ್ಸಸ್ ಕೂಡ ಬರುತ್ತೆ. ಹೌದು, ಜಸ್ಟ್ 200 ಮೀಟರ್ಸ್ ಅಲ್ಲಿ. 200 ಮೀಟರ್ಸ್ ಅಷ್ಟೇನೆ. ಸರ್, ಸ್ಕ್ವೇರ್ ಫೀಟ್ ಏನ್ ಹೇಳ್ತಾ ಇದೀರಾ ಸರ್? ಮೇಡಮ್ 2250 ಹೇಳ್ತಾ ಇದೀನಿ. 2250. ನಾನು ನಿಮ್ ಕಡೆಯಿಂದ ಬಂದ್ರೆ ನಾನು ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಫೆಸ್ಟ್ ಕೂಡ ಒಂದ್ ಲೇಔಟ್ ತೋರಿಸಿದ್ವಿ. ಶ್ರೀ ಕೃಷ್ಣ ರೆಸಿಡೆನ್ಸಿ ಅಂತ ಹೇಳ್ಬಿಟ್ಟು ಅನ್ನಪೂರ್ಣೇಶ್ವರಿ ಎನ್ಕ್ಲೇವ್ ತುಂಬಾನೇ ನಿಯರ್ ಬೈ ಇದೆ ಆಚಾರ್ಯ ಕಾಲೇಜ್ಗಂತೂ. ನೋಡಿ, ಲಾಸ್ಟ್ ಕೂಡ ಈ ಲೇಔಟ್ ಇನ್ ವಿಡಿಯೋ ಮಾಡಿದ್ವಿ. ಅವಾಗ ಸಾಕಷ್ಟು ಸೈಟ್ಸ್ ಗಳು ಅವೈಲೇಬಲ್ ಇತ್ತು. ಈಗ ಕೇವಲ ಬರೀ 10 ಸೈಟ್ ಮಾತ್ರ ಅವೈಲೇಬಲ್ ಇದೆ. ನೋಡಿ, 200 ಮೀಟರ್ಸ್ ಅಲ್ಲೇ ಬಿಎಂಟಿಸಿ ಬಸ್ ಸ್ಟಾಪ್ ಕೂಡ ಇದೆ. 800 ಮೀಟರ್ಸ್ ಅಲ್ಲಿ ಆಚಾರ್ಯ ಕಾಲೇಜ್ ಇದೆ. ಅಕ್ಕಪಕ್ಕ ನೀವು ಲೇಔಟ್ ಬಂದ್ರೆ ನಿಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ ಯಾವ ತರ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು. ನೀವು ಲೇಔಟ್ ಅಲ್ಲಿ ನಿಂತಿ ಎಲ್ಲಿ ಕಣ್ಣಾಡ್ಸಿದ್ರು ಎಲ್ಲ ಒಳ್ಳೆ ಒಳ್ಳೆ ಮನೆಗಳು ಕೂಡ ಆಗಿದೆ. ತುಂಬಾನೇ ನಿಯರ್ ಬೈ ಇದೆ. ಸಿಟಿಗೆ ಏನಾದ್ರು ಹತ್ರದಲ್ಲಿ ಏನಾದ್ರು ಸೈಟ್ ಹುಡುಕ್ತಾರೆ ನೋಡಿ, ಈ ಲೇಔಟ್ ಮಾತ್ರ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಸರ್, 2 ಲೇಔಟ್ ನಮ್ಮ ವೀಕ್ಷಕರಿಗೆ ಇವತ್ತು ತೋರಿಸಿದೀರಾ. ಸರ್, ನಮ್ಮ ವೀಕ್ಷಕರಿಗೆ ಬಂದ್ರೆ 2 ಲೇಔಟ್ ವಿಸಿಟ್ ಮಾಡಿಸಿ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಖಂಡಿತ ಮೇಡಮ್ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಗೆ ಹಾಕೊಡಿ ಸರ್. ಓಕೆ ಸರ್. ಮೇಡಮ್ ನೋಡಿ, ಮಾರ್ಕಿಂಗ್ ಮಾಡಿದೀವಿ. ಇಂಡಿವಿಜುವಲ್ ಮಾರ್ಕಿಂಗ್ ಆಗಿದೆ, ಮತ್ತೆ ಸ್ಯಾನಿಟರಿ ಆಗಿದೆ, ವಾಟರ್ ಲೈನ್ ಆಗಿದೆ. ಓಕೆ, ನೋಡಿ ಇವಾಗ ಡೆವಲಪ್ಮೆಂಟ್ ನಿಮಗೆ ಹೆಂಗ್ ಆಗ್ತಾ ಇದೆ ನೋಡಿ. ಸರೌಂಡಿಂಗ್ ಎಲ್ಲ ಮನೆಗಳಿದೆ. ಹೌದು, ಬ್ಯಾಕ್ ಸೈಡ್ ಸರ್ ಸುಮಾರು ಮನೆಗಳು ಕೂಡ ಈಗಲೇ ಬಂದು ಮನೆ ಕಟ್ಕೊಂಡಿರ್ಬೋದು. ಇವಾಗ್ಲೇ ಬಂದಿರ್ಬೋದು. ಯಾವುದೇ ರೀತಿ ತೊಂದರೆ ಇಲ್ಲ. ಇದಕ್ಕೂ ಕೂಡ ಬೋರ್ ಹಾಕ್ಸಿದೀವಿ. ಬೋರ್ ಇದೆ, ನೀರಿಗೂ ಏನ್ ತೊಂದರೆ ಇಲ್ಲ. ಎಲೆಕ್ಟ್ರಿಸಿಟಿ ಬಂದಿದೆ, ಕರೆಂಟ್ ಬಂದಿದೆ. ಎಲ್ಲ ಸಿಸಿ ರೋಡ್ ಹಾಕಿದೀರಾ? ಸಿಸಿ ರೋಡ್ ಹಾಕ್ಸಿದೀವಿ. ಎಷ್ಟು ಅಡಿ ಕೊಟ್ಟಿದ್ದೀರಾ ಸರ್? ಇದೆಲ್ಲ 30 ಅಡಿ ಬರುತ್ತೆ. 30 ಅಡಿ ರೋಡ್. ಸಬ್ ರೋಡ್ ಆಗಿರ್ಲಿ, ಮೇನ್ ರೋಡ್ ಆಗಿರ್ಲಿ, ಎಲ್ಲ 30 ಅಡಿ ರೋಡ್ ಇದೆ. ಓಕೆ, ಫುಲ್ಲಿ ಗೇಟೆಡ್ ಕಮ್ಯುನಿಟಿ ಅಂತಾನೆ ಹೇಳ್ಬೋದು. ಗೇಟೆಡ್ ಕಮ್ಯುನಿಟಿ. ಓಕೆ, ಇದು ಗೇಟೆಡ್ ಕಮ್ಯುನಿಟಿ. ಕಾಂಪೌಂಡ್ ಇದೆ, ಸುತ್ತ ಕಾಂಪೌಂಡ್ ಇದೆ. ಯಾವುದೇ ರೀತಿ ಏನಕ್ಕೂ ಭಯ ಇಲ್ಲ. ಜನರಲ್ ಪ್ರಾಪರ್ಟಿ ಡಾಕ್ಯುಮೆಂಟ್ ಕ್ಲಿಯರ್ ಆಗಿದೆ. ಈಗಲೇ ಬಂದು ಮನೆ ಕಟ್ಕೊಂಡು ನೋಡಲ್ಲ ವೀಕ್ಷಕರೇ, ವಿನಯ್ ಸರ್ ಅವ್ರು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ. 2 ಲೇಔಟ್ ಕೂಡ ತೋರಿಸಿದೀವಿ. ಶ್ರೀ ಕೃಷ್ಣ ರೆಸಿಡೆನ್ಸಿ ಕೂಡ ತೋರಿಸಿದೀವಿ. ಇವಾಗ ಈ ಲೇಔಟ್ ಕೂಡ ತೋರಿಸಿದೀವಿ, ಅನ್ನಪೂರ್ಣೇಶ್ವರಿ ಎನ್ಕ್ಲೇವ್ ಅಂತಾನು. ನಿಮ್ಗೆ ಯಾವ ಲೇಔಟ್ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ವಿನಯ್ ಸರ್ ಅವ್ರ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಿರುತ್ತೆ. ಸರ್ ಕಾಂಟ್ಯಾಕ್ಟ್ ಮಾಡಿ ಬನ್ನಿ, ಫ್ಯಾಮಿಲಿ ಜೊತೆ ಬಂದ್ಬಿಟ್ಟು ವಿಸಿಟ್ ಮಾಡಿ. ಬರೋ ಮುಂಚೆ ಸರ್ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಬನ್ನಿ ಅಲ್ವಾ ಸರ್? ಯಾಕಂದ್ರೆ ನೀವು ಒಂದೊಂದ್ಸಲ ಆ ಲೇಔಟ್ ಇಲ್ಲೂ ಇರ್ತಾರೆ ಸರ್. ಅದಕ್ಕೆ ಲೇಔಟ್ ವಿಸಿಟ್ ಮಾಡೋ ಮುಂಚೆ ವಿನಯ್ ಸರ್ ಅವ್ರಿಗೊಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಓಕೆ ಸರ್, ಕೊನೆಯದಾಗೆ ನಮ್ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟ ಬೀಳ್ತೀರಾ ಸರ್? ಮೇಡಮ್, ಇವಾಗ ಎರಡು ಲೇಔಟ್ ಕೂಡ ನೋಡಿದೀರಾ. 2 ಕಂಪ್ಲೀಟ್ ಎಲ್ಲ ಡೆವಲಪ್ಮೆಂಟ್ ಆಗಿದೆ. ನೀವೇ ನೋಡಿದೀರಾ, ವಾಟರ್, ಸ್ಯಾನಿಟರಿ ಎಲ್ಲ ಪ್ರತಿಯೊಂದನ್ನು ಡೆವಲಪ್ಮೆಂಟ್ ಆಗಿದೆ. ಬನ್ನಿ, ನಿಮಗೆ ಯಾವ್ದು ಇಷ್ಟ ಅದನ್ನ ಮಾಡ್ಕೊಳ್ಳಿ, ಚೆನ್ನಾಗಿದೆ. ನೀವ್ ಯಾವ್ದು ಇಷ್ಟ ತೋರಿಸಿ, 2 ಲೇಔಟ್ ಕೊಡು ತೋರಿಸ್ತೀವಿ. ಯಾವ್ದು ಇಷ್ಟ ಆಗುತ್ತೆ, ಬಜೆಟ್ ಅಲ್ಲಿ ಇರ್ಬೋದು, ಯಾವ್ದು ಇಷ್ಟ ಆಗುತ್ತೆ ಅದು ತಗೋಬಹುದು. ನನ್ಗೆ ಬರಕ್ ಮುಂಚೆ ಒಂದ್ಸಲ ಕಾಲ್ ಮಾಡ್ಕೊಂಡ್ ಬನ್ರಿ. ಬನ್ನಿ. ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ತುಂಬಾ ಚೆನ್ನಾಗಿರೋ 2 ಲೇಔಟ್ ನ ಪರಿಚಯ ಮಾಡಿಸಿದೀರಾ ನಮ್ಮ ವೀಕ್ಷಕರಿಗೆ. ಆ ಲೇಔಟ್ ಸೂಪರ್ ಆಗಿದೆ, ಈ ಲೇಔಟ್ ಸೂಪರ್ ಆಗಿದೆ. ಆದ್ರೆ ಈ ಲೇಔಟ್ ಅಲ್ಲಿ ಮಾತ್ರ ಸ್ವಲ್ಪ ಲಿಮಿಟೆಡ್ ಸೈಟ್ಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೇವಲ ಒಂದು 9 ರಿಂದ 10 ಸೈಟ್ಸ್ ಅಷ್ಟೇ ಅಲ್ವಾ ಸರ್ ಅವೈಲೇಬಲ್. ಹಾಗಾದ್ರೆ ಏನೇನ್ ಯೋಚನೆ ಮಾಡ್ತೀರಾ? ಕೆಳಗಡೆ ಡಿಸ್ಪ್ಲೇ ಆಗ್ತಿರೋ ನಂಬರ್, ವಿನಯ್ ಸರ್ ಅವ್ರ ನಂಬರ್ ಡಿಸ್ಪ್ಲೇ ಆಗ್ತಾರೆ. ಸರ್ ಒಂದ್ಸಲಿ ಕಾಂಟ್ಯಾಕ್ಟ್ ಬನ್ನಿ ಲೇಔಟ್ ಬಂದ್ಬಿಟ್ಟು ವಿಸಿಟ್ ಮಾಡಿ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೆ ನಂದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡೋದನ್ನ ಮರಿಬಿಡಿ. ಆ ಪೇಜ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಲೇಔಟಿಗೆ ಬರೋ ಮುಂಚೆ ಸರ್ ಕಾಂಟ್ಯಾಕ್ಟ್ ಮಾಡಿ. ಸರ್ ನಿಮ್ಗೆ ಎಕ್ಸಾಕ್ಟ್ ಲೊಕೇಶನ್ ಕೂಡ ಶೇರ್ ಮಾಡ್ತಾರ ಅಂತ ಹೇಳಿದಾರೆ ಅಲ್ವಾ ಸರ್? ಎಕ್ಸಾಕ್ಟ್ ಲೊಕೇಶನ್ ಶೇರ್ ಮಾಡ್ತೀರಾ ಅವ್ರಿಗೆ? ಎಕ್ಸಾಕ್ಟ್ ಲೊಕೇಶನ್ ನ ಶೇರ್ ಮಾಡ್ತಾರೆ. ನೀವು ಆ ಲೇಔಟ್ ಹೋಗ್ಬೇಕಾ, ಈ ಲೇಔಟ್ ಹೋಗ್ಬೇಕಾ, ಸರ್ ಹತ್ರ ಮಾತಾಡ್ಬಿಟ್ಟು ಲೊಕೇಶನ್ ನ ಶೇರ್ ಮಾಡ್ತಾರೆ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ. ಹಾಗೆ ಇನ್ನೇನು ಯೋಚನೆ ಮಾಡ್ತೀರಾ? ಕೆಳಗಡೆ ಡಿಸ್ಪ್ಲೇ ಆಗ್ತಿಲ್ಲ ನಂಬರ್, ಅದಕ್ಕೊಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ವಿನಯ್ ಸರ್ ಬಂದ್ಬಿಟ್ಟು ಒಂದ್ಸಲಿ ಭೇಟಿ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರೋಣ. ಅಂಟಿಲ್ ದೆನ್ ಬಾಯ್. ಓಕೆ ಸರ್, ಥ್ಯಾಂಕ್ ಯು ಸರ್. ಬಾಯ್ ಸರ್.